ದಕ್ಷಿಣ ಕನ್ನಡ ಜಿಲ್ಲೆಯ ಕೇಪು ಎಂಬಲ್ಲಿ ಉಳ್ಳಾಲ್ತಿ ಕ್ಷೇತ್ರ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಪ್ರತಿ ವರ್ಷ ಕೋಳಿ ಅಂಕಗಳು ನಡೆಯುತ್ತದೆ. ಪ್ರತಿ ವರ್ಷ 3 ದಿವಸ ಕೋಳಿ ಅಂಕ ನಡೀತದೆ. ಇದು ಧಾರ್ಮಿಕ ಭಾವನೆ. ಎಷ್ಟೋ ಜನ ಈ ಗ್ರಾಮದ ಜನ, ನಮ್ಮ ವಿಧಾನಸಭಾ ಕ್ಷೇತ್ರದ ಜನ ಇಲ್ಲಿ ಹರಕೆ ಹೇಳ್ತಾರೆ. ಏನಾದರೂ ಅವರ ತೊಂದರೆಗಳಾದರೆ, ಏನಾದರೂ ಅವರ ಕುಟುಂಬದಲ್ಲಿ ತೊಂದರೆಗಳಾದರೆ ಈ ಉಳ್ಳಾಲ್ತಿ ಕ್ಷೇತ್ರಕ್ಕೆ ಒಂದು ಹರಕೆ ಕೊಡುವಂಥ ಒಂದು ಮೊದಲಿಂದ ಬಂದಂಥ ಪದ್ಧತಿ. ಅದಕ್ಕೆ ಈ ಸಲ ಕೂಡ ಅವರು ನಾವೇನು 3 ದಿವಸ ಕೋಳಿ ಅಂಕ ಮಾಡಬೇಕಂತೇನಿಲ್ಲ. ಇಲ್ಲಿ ಯಾವುದೇ ಜೂಜುಗಳಿಲ್ಲ. ರಿಕ್ಷಾದವರು ಕೂಡ, ಆಟೋದವರು ಕೂಡ ಬಂದು ಬಿಡುವುದ್ರೆ ಫ್ರೀಯಾಗಿ ಬಿಡುವಂಥದ್ದು. ಇಲ್ಲಿ ಎಲ್ಲ ಫ್ರೀ. ತಮ್ಮ ಪ್ರೀತಿಯಿಂದ ಸಾಕಿದ ಕೋಳಿಯನ್ನು ಹರಕೆ ರೂಪದಲ್ಲಿ ಬಂದು ಇಲ್ಲಿ ಒಂದು ಕೋಳಿ, ಅದನ್ನು ಕೋಳಿಯನ್ನು ಒಂದು ಅಂಕ ಮಾಡಿ ಅದನ್ನು ತಗೊಂಡು ರೈತರು ಹೋಗುವಂಥದ್ದು. ಕಷ್ಟಪಟ್ಟು ಇಡೀ ದಿವಸ ಕೆಲಸ ಮಾಡಿ ಅವರೊಂದು ಕೋಳಿಯನ್ನು ಒಳ್ಳೆ ರೀತಿಯಲ್ಲಿ ಸಾಕಿ ಅದನ್ನು ಇಲ್ಲಿ ಬಂದು ಆ ಕೋಳಿ ಅಂಕದಲ್ಲಿ ಅವರು ಭಾಗವಹಿಸುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಹೌದು, ನಮಗೆ ಗೊತ್ತು ಕಾನೂನಿನಲ್ಲಿ ಇದು ಅವಕಾಶಗಳು ಇಲ್ಲ. ಅದು ಧಾರ್ಮಿಕ ಒಂದು ಭಾವನೆಗಳು ಜನರದಿದೆ. ಅದಕ್ಕೆ ನಾವು ಅಧಿಕಾರಿಗಳ ಹತ್ರ ಕೂಡ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಒಂದು 3 ಗಂಟೆವರೆಗೆ ನಮಗೆ ಅವಕಾಶವನ್ನು ಕೊಡಿ, ಯಾವ ಜೂಜುಗಳಿಲ್ಲ, ಏನೂ ಇಲ್ಲ ಅಂತ. ಆದರೂ ಕೂಡ ಇವತ್ತು ಪೊಲೀಸ್ನವರು ಬಂದು ಚದುರಿಸುವಂಥ ಪ್ರಯತ್ನವನ್ನು ಮಾಡಿದರು. ನನಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು ಕೂಡ, ನೀವು ಶಾಸಕರಾಗಿದ್ದರೆ ನಮ್ಮ ಧರ್ಮವನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನಗಳು ಆಗ್ತದೆ, ನಮಗೆ ಅದಕ್ಕೂ ಕೂಡ ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲ ಅನ್ನೋ ಒಂದು ಮಾತು ನಮ್ಮ ಗಮನಕ್ಕೆ ಬಂದಾಗ ನಾನು ಕೂಡ ಬಂದಿದ್ದೆ. ನಾನು ಅವರ ಜೊತೆ ಒಂದು 3 ಗಂಟೆ ಅವ್ರ ಜೊತೆ ಸೇರಿ ನಮ್ಮ ಏನು ಹರಕೆ ಇದೆ ಅದನ್ನು ಎಲ್ಲ ಜನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಅವರವರ ಮನೆಗೆ ತೆರಳ್ತಾ ಇದ್ದಾರೆ. ಬೇರೆ ನಮ್ಮದು ಯಾವುದೂ ಇಲ್ಲ, ಕಾನೂನು ವಿರೋಧವಾಗಿ ಯಾವುದು ಮಾಡುವುದಿಲ್ಲ. ಅದು ನಮ್ಮ ಧಾರ್ಮಿಕ ಚಿಂತನೆಗಳಿಗೆ ನಾವು ಬೇಕಾಗುವಂಥದ್ದು, ನಮ್ಮ ಆಚಾರ ವಿಚಾರಗಳಿಗೆ ಬೇಕಾಗುವಂಥದ್ದು ನಾವು ಅವರ ಜೊತೆ ಇರಬೇಕಾಗ್ತದೆ. ಅದಕ್ಕಾಗಿ ಈ ಕೋಳಿ ಅಂಕವನ್ನು ಇವತ್ತೊಂದು 3 ಗಂಟೆ ಸಮಯ ಮಾಡಿದೆ. ಎಲ್ಲ ಅವರ ಕೆಲಸವನ್ನು ಮುಗಿಸಿ, ಆ ಅಂಕವನ್ನು ಮುಗಿಸಿ ಅವರ ಮನೆಗೆ ಹೋಗುವಂಥ ಕೆಲಸಗಳು ಆಗಿದೆ.